ಸೀಮೆ ಎಣ್ಣೆ ಅಲ್ಲ, ಹೆಣ್ಣುಮಕ್ಳ ಎಣ್ಣೆ, ಇದನ್ನು ಅಡುಗೆ ಎಣ್ಣೆ 90 ರೂಪಾಯಿಂದ 200 ರೂಪಾಯಿ ಆಗಿದೆ. ಫೀಸ್ ಬೆಲೆ ಜಾಸ್ತಿ ಆಗಿದೆ, ಎಲ್ಲ ಪದಾರ್ಥಗಳು ಜಾಸ್ತಿ ಆಗಿದೆ. ಏನಾರು ಸಹಾಯ ಮಾಡಬೇಕು ಅಂತ ತೀರ್ಮಾನ ಮಾಡಿ ತಿಂಗಳಿಗೆ 2,000 ರೂಪಾಯಿ, ವರ್ಷಕ್ಕೆ 24,000 ರೂಪಾಯಿ ಕೊಡೋದು ಅಂತೇಳಿ ಶ್ರೀಮತಿ ಪ್ರಿಯಾಂಕಾ ಗಾಂಧಿ ಅವರ ಕೈಯಲ್ಲಿ ಘೋಷಣೆಯನ್ನು ಮಾಡಿಸ್ತು. ಆಗ ಪ್ರಿಯಾಂಕಾ ಗಾಂಧಿ ಅವರು ನಮಗೊಂದು ಷರತ್ತು ಹಾಕಿದ್ರು, ನನಗೆ ಸಿದ್ದರಾಮಯ್ಯನವ್ರಿಗೆ, ನನಗೆ ಘೋಷಣೆ ಬಗ್ಗೆ ನಂಬಿಕೆ ಇಲ್ಲ ಅಂತೇಳಿ. ಏನು ಮಾಡಬೇಕು ತಾಯಿ ಅಂತ ಕೇಳ್ದೋ. ನೋಡಿ ಆ ಹೆಣ್ಣುಮಕ್ಳಿಗೆ ಎಷ್ಟು ಬದ್ಧತೆ ಇದೆ ಅಂತೇಳಿ. ಆ ತಾಯಿ ಹೇಳಿದ್ರು, ನೀವು ಸಿದ್ದರಾಮಯ್ಯನವರಿಬ್ಬರು ಸೇರಿ ಗ್ಯಾರಂಟಿ ಚೆಕ್ಗೆ ಸೈನ್ ಹಾಕಬೇಕು ಅಂತೇಳಿ ನಮ್ಮಿಬ್ಬರು ಕೈಯಲ್ಲಿ ಸೈನ್ ಹಾಕ್ಸಿದ್ರು. ಆ ಗ್ಯಾರಂಟಿ ಚೆಕ್ಕನ್ನು ನಾವು ನಿಮಗೆ ಒಂದು ಕೊಟ್ಟು ನಿಮ್ಮ ಎಲ್ಲ ಶಾಸಕರು ಅಭ್ಯರ್ಥಿಗಳಲ್ಲಿ ಕಳಿಸಿ ಮನೆಗೆ ಕೊಟ್ಟು ಆ ಗ್ಯಾರಂಟಿ ಚೆಕ್ಕನ್ನು ಹಂಚಿಸಿದ್ದೋ ಇಲ್ವೋ ಇಲ್ಲೋ? ಆ ಗ್ಯಾರಂಟಿ ಚೆಕ್ ಮನೆಗೆ ತಲುಪ್ತೋ ಇಲ್ವೋ? ಇವತ್ತು ಆ ಗ್ಯಾರಂಟಿ ಚೆಕ್ಕು ಅನುಷ್ಠಾನಕ್ಕೆ ಬಂದು ಜಾರಿಯಾಗಿ 5 ಗ್ಯಾರಂಟಿಗಳು ಕೂಡ ಇವತ್ತು ನಾವು ಜಾರಿ ಮಾಡಿ ಎಲ್ಲ ಹೆಣ್ಮಕ್ಳು ಬೆಂಗಳೂರಿಗೆ ಬರಲಿ, ಗಂಡನ ಮನೆಗೆ ಹೋಗಲಿ, ಮಾವನ ಮನೆಗೆ ಹೋಗಲಿ, ಮಕ್ಕಳು ಮನೆಗೆ ಹೋಗಲಿ, ನಂಟರ ಮನೆಗೆ ಹೋಗಲಿ, ತೀರ್ಥಕ್ಷೇತ್ರಕ್ಕೆ ಹೋಗಲಿ, ಎಲ್ಲ ಹೋದ್ರು ಕೂಡ ಉಚಿತವಾಗಿ KSRTC ಬಸ್ನಲ್ಲಿ ಪ್ರಯಾಣ ಮಾಡೋಂಥ ಒಂದು ಐತಿಹಾಸಿಕವಾದಂಥ ತೀರ್ಮಾನ ಕರ್ನಾಟಕ ರಾಜ್ಯದಲ್ಲಿ ನಿಮ್ಮ ಸರ್ಕಾರ ತೆಗೆದುಕೊಳ್ತು ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ.